take there are two fractions. ಇವಾಗ ನಾನು ಎರಡು ಫ್ರಾಕ್ಷನ್ ತಗೊತೀನಿ. ಒಂದು 3/5 ಅಂಡ್ ಐ ಟೇಕ್ ಒನ್ ಮೋರ್ ಫ್ರಾಕ್ಷನ್ ಆಸ್ 2/3. ಇವಾಗ ಅವ್ರು ಈ ಎರಡು ಫ್ರಾಕ್ಷನ್ ಅಲ್ಲಿ ಯಾವ್ದು ಗ್ರೇಟರ್ ಇದೆ ಅಂತ ಕೇಳ್ತಾರೆ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಕಡೆ ಫಸ್ಟ್ ಫ್ರಾಕ್ಷನ್ ಏನಿದೆ ಮತ್ತೆ ಸೆಕೆಂಡ್ ಫ್ರಾಕ್ಷನ್ ಏನಿದೆ, ಫಸ್ಟ್ ಫ್ರಾಕ್ಷನ್ ಫಸ್ಟ್ ನ್ಯೂಮರೇಟರ್ ತಗೊಳ್ಳಿ, ನೆಕ್ಸ್ಟ್ ಸೆಕೆಂಡ್ ಫ್ರಾಕ್ಷನ್ ಡಿನಾಮಿನೇಟರ್ ತಗೊಳ್ಳಿ. ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ 3 × 3 ಏನ್ ಬರುತ್ತೆ? 9 ಬರುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಇದು ಫಸ್ಟ್ ಫ್ರಾಕ್ಷನ್ ಡಿನಾಮಿನೇಟರ್ ಮತ್ತೆ ಸೆಕೆಂಡ್ ಫ್ರಾಕ್ಷನ್ ನ್ಯೂಮರೇಟರ್ ನ ಕಂಪೇರ್ ಮಾಡೋಣ. ಮತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 5 × 2 ಏನ್ ಬರುತ್ತೆ? 10 ಬರುತ್ತೆ. ನೌ ವಿ ನೋ ದಟ್ 9 ಏನಿದೆ 10 ಗಿಂತ ಕಡಿಮೆ ಇದೆ. ಸೊ ಇವಾಗ ಏನಾಗುತ್ತೆ? ಫಸ್ಟ್ ಫ್ರಾಕ್ಷನ್ ದಟ್ ಇಸ್ 3/5 ಇಸ್ ಲೆಸ್ ದ್ಯಾನ್ ದಿ 2/3. Again, similarly, I take one more fraction that is 4/9 ಮತ್ತೆ 5/6. Again ನಾನು ಏನ್ ಮಾಡಬೇಕು? ಫಸ್ಟ್ ಈ ಎರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 4 × 6 ಏನ್ ಬರುತ್ತೆ? 4 × 6 ಏನ್ ಬರುತ್ತೆ? 24 ಬರುತ್ತೆ. Again similarly 9 × 5 ಏನ್ ಬರುತ್ತೆ? 45 ಬರುತ್ತೆ. ಸೊ ನನಗೆ ಗೊತ್ತು 24 is always less than the 45. ಸೊ ಆಗಿರೋದ್ರಿಂದ ಈ ಫಸ್ಟ್ ಫ್ರಾಕ್ಷನ್ ಏನಿದೆ 4/9 is less than the 5/6. ಮ್ಯಾಮ್ ಇನ್ನು 2-3 ಫ್ರಾಕ್ಷನ್ಸ್ ಒಟ್ಟಿಗೆ ಓಕೆ ಹೇಳ್ತೀನಿ. ಇವಾಗ ನೋಡಿ 3 ಫ್ರಾಕ್ಷನ್ಸ್ ಕೊಡ್ತಾರೆ. ಒಂದು ಫಸ್ಟ್ ಫ್ರಾಕ್ಷನ್ ಏನಿದೆ 2/3 ಇದೆ. ಸೆಕೆಂಡ್ ಫ್ರಾಕ್ಷನ್ ವ್ಯಾಲ್ಯೂ ಏನಿದೆ 4/9 ಇದೆ. ಮತ್ತೆ ಹಾಗೇನೆ ಥರ್ಡ್ ಫ್ರಾಕ್ಷನ್ ವ್ಯಾಲ್ಯೂ ಏನಿದೆ 5/7 ಇದೆ. ಇವಾಗ ಕೊಟ್ಟಿರುವಂತ 3 ಫ್ರಾಕ್ಷನ್ ಅಲ್ಲಿ ಯಾವ ಫ್ರಾಕ್ಷನ್ ದೊಡ್ಡದಿದೆ ನಾನು ಫೈಂಡ್ ಮಾಡಬೇಕು. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ? ಫಸ್ಟ್ ಎರಡು ಫ್ರಾಕ್ಷನ್ ನಾನು ಕನ್ಸಿಡರ್ ಮಾಡ್ತೀನಿ. ಇವಾಗ ಈ ಎರಡು ಫ್ರಾಕ್ಷನ್ ನ ಕಂಪೇರ್ ಮಾಡ್ಬಿಟ್ಟು ಯಾವ್ದು ಗ್ರೇಟರ್ ಇದೆ ಫೈಂಡ್ ಮಾಡ್ಕೊಳ್ಳೋಣ. ನನಗೆ ಬೇಕಾಗಿರೋದು ಗ್ರೇಟರ್ ಫ್ರಾಕ್ಷನ್ ಯಾವ್ದಿದೆ ಅಂತ ಫೈಂಡ್ ಮಾಡಬೇಕು. ಸೊ ಹಿಯರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 2 × 9 ಏನಾಗುತ್ತೆ? 18 ಆಗುತ್ತೆ. ನೆಕ್ಸ್ಟ್ 3 × 4 ಏನಾಗುತ್ತೆ? 12 ಆಗುತ್ತೆ. ಇವಾಗ ನನಗೆ ಗೊತ್ತು 18 ಇಸ್ ಗ್ರೇಟರ್ ದ್ಯಾನ್ 12 ಇರೋದ್ರಿಂದ ಫಸ್ಟ್ ಫ್ರಾಕ್ಷನ್ ಇಸ್ ಗ್ರೇಟರ್ ದ್ಯಾನ್ ದ ಸೆಕೆಂಡ್ ಫ್ರಾಕ್ಷನ್. ಇವಾಗ ಯಾವ್ದು ಗ್ರೇಟರ್ ಬಂತು? ಇವೆರಡರಲ್ಲಿ 2/3 ಗ್ರೇಟರ್ ಬಂತು. ಇವಾಗ ನಾನು ಇನ್ನೊಂದು ಫ್ರಾಕ್ಷನ್ ಇದೆಯಲ್ಲ ಅದನ್ನ ಕಂಪೇರ್ ಮಾಡ್ತೀನಿ. ಥರ್ಡ್ ಫ್ರಾಕ್ಷನ್ ದಟ್ ಇಸ್ 5/7. ಇವಾಗ ಮತ್ತೆ ಇವೆರಡನ್ನ ಕಂಪೇರ್ ಮಾಡಿ. ಸೊ ಇವಾಗ 2 × 7 ಕ್ರಾಸ್ ಮಲ್ಟಿಪ್ಲೈ ಮಾಡಿ 14 ಬರುತ್ತೆ. 3 × 5 ಏನ್ ಬರುತ್ತೆ? 15 ಬರುತ್ತೆ. ನಾವು 14 is less than 15. ನಾವು 14 is less than 15 is nothing but 15 is greater than 14. ಸೊ ಯಾವ ಫ್ರಾಕ್ಷನ್ ದೊಡ್ಡದಿದೆ? ಇವಾಗ 5/7 is greater. ಕನ್ಫ್ಯೂಸ್ ಇದೆಯಾ? ಡೌಟ್ ಇದೆಯಾ ಯಾರಿಗಾದ್ರೂ? ಕ್ಲಿಯರ್ ಆಯ್ತು. ಸಿಮಿಲರ್ಲಿ 4 ಫ್ರಾಕ್ಷನ್ ಕೊಟ್ಟಾಗ ಏನ್ ಮಾಡ್ತೀರಾ ಅಂದ್ರೆ ಫಸ್ಟ್ 2 ಫ್ರಾಕ್ಷನ್ ನ ಕನ್ಸಿಡರ್ ಮಾಡಿ ಯಾವ್ದು ಗ್ರೇಟರ್ ಅಂತ ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ 2 ಫ್ರಾಕ್ಷನ್ ತಗೊಂಡು ಅದ್ರಲ್ಲಿ ಯಾವ್ದು ಗ್ರೇಟರ್ ಇದೆ ಅದನ್ನ ಫೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಎರಡರಲ್ಲೂ ಯಾವ್ದು ಗ್ರೇಟರ್ ಇದೆಯಲ್ಲ ಅಗೇನ್ ನೀವು ಅವೆರಡನ್ನ ಕಂಪೇರ್ ಮಾಡ್ಬೇಕಾಗುತ್ತೆ 4 ಫ್ರಾಕ್ಷನ್ಸ್ ಕೊಟ್ಟಾಗ.